ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಜಾಗತಿಕ ಮಟ್ಟದಲ್ಲಿ ದಿನದಿಂದ ದಿನಕ್ಕೆ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಭಾರತದ ಬೆಳವಣಿಗೆಯ ಗ್ರಾಫ್ ಏರುಗತಿಯಲ್ಲಿದೆ. ಜಿಡಿಪಿ ವಿಚಾರದಲ್ಲಿ ಭಾರತ ಇಡೀ ಜಗತ್ತಿಗೆ ಶಾಕ್ ಕೊಟ್ಟ ವಿಚಾರ ನಿಮಗೂ ಗೊತ್ತಿರಬಹುದು. ಇದರ ಬೆನ್ನಲ್ಲೇ ಭಾರತದ ಶತ್ರು ರಾಷ್ಟ್ರಕ್ಕೆ ಶಾಕಿಂಗ್ ಸುದ್ದಿಯೊಂದು ಬಂದಿದೆ. ಭಾರತ ಒಂದೊಂದೇ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದ್ರೆ ಪಾಕಿಸ್ತಾನ ಮಾತ್ರ ಹಿಂದಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನದ ಈಗಿನ ಪರಿಸ್ಥಿತಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೀಗಿರುವಾಗ ಯುರೋಪ್ನ ಒಂದೊಂದೇ ದೇಶಗಳು ಪಾಕಿಸ್ತಾನದಿಂದ ದೂರ ಸರಿಯೋದಕ್ಕೆ ಶುರು ಮಾಡಿವೆ. ಅದರಲ್ಲೂ ಜಗತ್ತಿನ ಅತ್ಯಂತ ಖುಷಿಯ ದೇಶ ಅಂತ ಖ್ಯಾತಿ ಪಡೆದಿರುವ ಫಿನ್ಲ್ಯಾಂಡ್ ಪಾಕಿಸ್ತಾನದಲ್ಲಿ ತನ್ನ ರಾಯಭಾರಿ ಕಚೇರಿಯನ್ನೇ ಬಂದ್ ಮಾಡಿದೆ. ಪಾಕಿಸ್ತಾನದಲ್ಲಿ ರಾಯಭಾರಿ ಕಚೇರಿ ಇದ್ದು ಏನೇನೂ ಪ್ರಯೋಜನ ಇಲ್ಲ. ಸುಮ್ಮನೆ ಖರ್ಚಿಗೆ ನಾವಿಲ್ಲಿ ಎಂಬೆಸಿ ಇಟ್ಕೊಳ್ಬೇಕು. ಅದು ಬಿಟ್ಟು ಪಾಕಿಸ್ತಾನದಿಂದ ನಮಗೆ ಏನೇನು ಯೂಸ್ ಇಲ್ಲ. ಹೀಗಾಗಿ ನಾವು ಪಾಕಿಸ್ತಾನದಲ್ಲಿರುವ ರಾಯಭಾರಿ ಕಚೇರಿಯನ್ನ ಕ್ಲೋಸ್ ಮಾಡ್ತಾ ಇದ್ದೇವೆ ಅಂತ ಫಿನ್ಲ್ಯಾಂಡ್ ಜಾಗತಿಕವಾಗಿಯೇ ಘೋಷಣೆ ಮಾಡಿದೆ. ಇದಕ್ಕಿಂತ ದೊಡ್ಡ ಅವಮಾನ ಯಾವುದಿದೆ ಹೇಳಿ? ಹೀಗೆ ಒಂದು ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ತನ್ನ ರಾಯಭಾರಿ ಕಚೇರಿಯನ್ನ ಬಂದ್ ಮಾಡಿರುವ ಫಿನ್ಲ್ಯಾಂಡ್ ಮತ್ತೊಂದು ಕಡೆಯಲ್ಲಿ ಭಾರತವನ್ನ ಹಾಡಿ ಹೊಗಳಿದೆ. ಭಾರತ ಭವಿಷ್ಯದ ಸೂಪರ್ ಪವರ್ ದೇಶ ಅಂತ ಕೊಂಡಾಡಿದೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅಷ್ಟಕ್ಕೂ ಫಿನ್ಲ್ಯಾಂಡ್ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರೋದು ಯಾಕೆ? ಪಾಕಿಸ್ತಾನ ಯುರೋಪ್ ದೇಶಗಳಿಗೆ ಅಷ್ಟೊಂದು ಯೂಸ್ಲೆಸ್ ಆಗಿ ಬಿಡ್ತಾ? ಫಿನ್ಲ್ಯಾಂಡ್ ಭಾರತದ ಬಗ್ಗೆ ಏನು ಹೇಳಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಗತಿಕೆಟ್ಟ ದೇಶ, ಮತಿಕೆಟ್ಟ ದೇಶ ಮತ್ತೊಮ್ಮೆ ಜಗತ್ತಿನ ಮುಂದೆ ಅವಮಾನವನ್ನ ಎದುರಿಸಿದೆ. ಜಗತ್ನಲ್ಲೇ ಅತ್ಯಂತ ಸಂತೋಷದಿಂದ ಇರುವ ದೇಶ ಅಂತ ಖ್ಯಾತಿ ಪಡೆದಿರುವ ಫಿನ್ಲ್ಯಾಂಡ್ ಪಾಕಿಸ್ತಾನವನ್ನ ಯೂಸ್ಲೆಸ್ ದೇಶ ಅಂತ ಜಾಗತಿಕವಾಗಿ ಪರೋಕ್ಷವಾಗಿ ಘೋಷಣೆ ಮಾಡಿದೆ. ಪಾಕಿಸ್ತಾನದಲ್ಲಿ ರಾಯಭಾರಿ ಕಚೇರಿಯನ್ನ ಸ್ಥಾಪನೆ ಮಾಡೋದು ಮೂರ್ಖತನದ ನಿರ್ಧಾರ. ಹೀಗಾಗಿ ನಾವು ಈ ವಿಚಾರದಲ್ಲಿ ಮೂರ್ಖರಾಗೋದಕ್ಕೆ ಹೋಗೋದಿಲ್ಲ. ನಾವು ಪಾಕಿಸ್ತಾನದಲ್ಲಿರುವ ನಮ್ಮ ರಾಯಭಾರಿ ಕಚೇರಿಯನ್ನ ಶಾಶ್ವತವಾಗಿ ಮುಚ್ಚುತ್ತಿದ್ದೇವೆ ಅಂತ ಫಿನ್ಲ್ಯಾಂಡ್ ಅಧಿಕೃತವಾಗಿಯೇ ಘೋಷಣೆ ಮಾಡಿದೆ. ಒಂದು ದೇಶ, ಅದು ಕೂಡ ಜಗತ್ತಿನ ಪ್ರಭಾವಿ ದೇಶಗಳಲ್ಲಿ ಒಂದಾಗಿರುವ ದೇಶವೊಂದು ರಾಯಭಾರಿ ಕಚೇರಿಯನ್ನ ಮುಚ್ಚುತ್ತೆ ಅಂದ್ರೆ ಅದರ ಅರ್ಥ ಪಾಕಿಸ್ತಾನ ಲೆಕ್ಕಕ್ಕೆ ಇಲ್ಲ ಅಂತ. ಫಿನ್ಲ್ಯಾಂಡ್ ಜಗತ್ನಲ್ಲಿ ಅಗತ್ಯವೇ ಇರದ ಕೆಲವೊಂದು ದೇಶಗಳನ್ನ ಪಟ್ಟಿ ಮಾಡಿದೆ. ಆ ದೇಶಗಳಲ್ಲಿ ತಮ್ಮ ರಾಯಭಾರಿ ಕಚೇರಿಯನ್ನ ಮುಚ್ಚಲು ನಿರ್ಧಾರ ಮಾಡಿದೆ. ಸದ್ಯಕ್ಕೆ 3 ದೇಶಗಳಲ್ಲಿ ತಮ್ಮ ರಾಯಭಾರಿ ಕಚೇರಿಯನ್ನ ಮುಚ್ಚಲು ಫಿನ್ಲ್ಯಾಂಡ್ ಮುಂದಾಗಿದ್ದು ಆ ಲಿಸ್ಟ್ನಲ್ಲಿ ಮೊದಲ ದೇಶವೇ ಪಾಕಿಸ್ತಾನ. ಇನ್ನುಳಿದಂತೆ ಅಫ್ಘಾನಿಸ್ತಾನ ಹಾಗೂ ಮ್ಯಾನ್ಮಾರ್ ದೇಶಗಳಲ್ಲಿ ಕೂಡ ಫಿನ್ಲ್ಯಾಂಡ್ ತನ್ನ ಎಂಬಸಿಗೆ ಬಾಗಿಲು ಹಾಕಿದೆ. ಅಂದರೆ ಜಗತ್ನಲ್ಲಿರುವ ಈ 3 ದೇಶಗಳನ್ನ ಸದ್ಯದ ಮಟ್ಟಿಗೆ ಫಿನ್ಲ್ಯಾಂಡ್ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತ ಅರ್ಥ. ಪಾಕಿಸ್ತಾನದ ಇಂದಿನ ಪರಿಸ್ಥಿತಿಗೆ ಕಾರಣಗಳು ತುಂಬಾನೇ ಸಿಂಪಲ್. ತಾನೇ ಸಾಕಿರುವ ವಿಷ ಸರ್ಪಗಳು. ಪಾಕಿಸ್ತಾನ ಬೇರೆ ದೇಶಗಳಿಗೆ ತೊಂದರೆ ಕೊಡಬೇಕು ಅಂತ ತನ್ನ ದೇಶದಲ್ಲಿರುವ ವಿಷಸರ್ಪಗಳನ್ನು ಸಾಕಿತ್ತು. ಅದರಲ್ಲೂ ಪ್ರಮುಖವಾಗಿ ಭಾರತಕ್ಕೆ ತೊಂದರೆ ಕೊಡಬೇಕು ಅನ್ನೋದು ಪಾಕಿಸ್ತಾನದ ಮೂಲ ಉದ್ದೇಶವಾಗಿತ್ತು. ಭಾರತಕ್ಕೆ ತೊಂದರೆ ಕೊಡುವಲ್ಲಿ ಪಾಕಿಸ್ತಾನ ಯಶಸ್ವಿ ಆಯಿತು ಅನ್ನೋದೇನೋ ನಿಜ. ಆದರೆ ಇದರಿಂದ ತನ್ನ ದೇಶ ಪಾತಾಳಕ್ಕೆ ಬಿದ್ದಿದ್ದು ಅದಕ್ಕೆ ಗೊತ್ತೇ ಆಗಲಿಲ್ಲ. ಭಾರತಕ್ಕೆ ತೊಂದರೆ ಕೊಟ್ವಿ ಅನ್ನುವ ಖುಷಿಯೊಂದು ಬಿಟ್ಟರೆ ಪಾಕಿಸ್ತಾನಕ್ಕೆ ಬೇರೇನು ಸಿಕ್ಕೇ ಇಲ್ಲ. ಈಗ ಪಾಕಿಸ್ತಾನದ ವಿಕೃತ ಮನಸ್ಸಿಗೆ ಒಂದೊಂದೇ ಪರಿಣಾಮಗಳು ಗೋಚರಿಸುತ್ತಿದೆ. ಇನ್ನೊಬ್ಬರಿಗೆ ತೊಂದರೆ ಕೊಡುವ ಬದಲು ತನ್ನ ಬಗ್ಗೆ ಪಾಕಿಸ್ತಾನ ಯೋಚನೆ ಮಾಡ್ತಾ ಇದ್ದಿದ್ರೆ ಪಾಕಿಸ್ತಾನಕ್ಕೆ ಇಂಥದ್ದೊಂದು ಸಿಚುವೇಶನ್ ಬರ್ತಾ ಇರಲಿಲ್ಲ. ಇನ್ನು ಅಫ್ಘಾನಿಸ್ತಾನದ ವಿಚಾರಕ್ಕೆ ಬರೋದಾದ್ರೆ, ಅಫ್ಘಾನಿಸ್ತಾನ ಪಾಕಿಸ್ತಾನದಷ್ಟು ಬರಗೆಟ್ಟಿಲ್ಲ. ತಾಲಿಬಾನಿಗಳಿಗೆ ತಾವು ಮಾಡಿದ ತಪ್ಪಿನ ಅರಿವಾಗುತ್ತಿದೆ. ಹೀಗಾಗಿ ಅದನ್ನ ಸರಿಪಡಿಸುವ ಪ್ರಯತ್ನವನ್ನ ತಾಲಿಬಾನಿಗಳು ಮಾಡ್ತಾ ಇದ್ದಾರೆ. ಆದರೆ ಅಫ್ಘಾನಿಸ್ತಾನ ಒಂದು ಸ್ಥಿತಿಗೆ ಬರಬೇಕು ಅಂದರೆ 2 ದಶಕಗಳು ಬೇಕಾಗಬಹುದು. ಇನ್ನು 3ನೇ ದೇಶ ಮ್ಯಾನ್ಮಾರ್. ಇದು ನಮ್ಮ ಪಕ್ಕದಲ್ಲಿರುವ ಮತ್ತೊಂದು ದೇಶ. ಪಾಕಿಸ್ತಾನದ ಕತೆಗೂ ಈ ದೇಶದ ಕತೆಗೂ ವ್ಯತ್ಯಾಸ ಇದೆ. ಪಾಕಿಸ್ತಾನ ಬೇರೆ ದೇಶಗಳಿಗೆ ತೊಂದರೆ ಕೊಟ್ಟು ಶಿಕ್ಷೆ ಅನುಭವಿಸ್ತಾ ಇದ್ರೆ ಮ್ಯಾನ್ಮಾರ್ ಆಂತರಿಕ ಸಂಘರ್ಷದ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದೆ. ಇದೇ ಆಂತರಿಕ ಸಂಘರ್ಷ ಮ್ಯಾನ್ಮಾರ್ ಅನ್ನ ನರಕವನ್ನಾಗಿಸಿದೆ. ಹೀಗಾಗಿ ಫಿನ್ಲ್ಯಾಂಡ್ ಇಲ್ಲಿಂದಲೂ ತನ್ನ ರಾಯಭಾರಿ ಕಚೇರಿಯನ್ನ ಖಾಲಿ ಮಾಡ್ತಾ ಇದೆ. ಫಿನ್ಲ್ಯಾಂಡ್ ಕೆಲವೊಂದು ವಿಚಾರದಲ್ಲಿ ಕ್ಲಿಯರ್ ಆಗಿದೆ. ಈ ದೇಶಗಳಲ್ಲಿ ರಾಯಭಾರಿ ಕಚೇರಿಗೆ ಖರ್ಚು ಮಾಡುವ ಬದಲು ಅದೇ ಹಣವನ್ನ ತನಗೆ ಬೇಕಾದ ಒಳ್ಳೆ ದೇಶಗಳ ಮೇಲೆ ಖರ್ಚು ಮಾಡೋದು ಉತ್ತಮ. ಹೀಗಾಗಿ ಆ ಹಣವನ್ನ ಬೇರೆ ದೇಶಗಳ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಫಿನ್ಲ್ಯಾಂಡ್ ಹೊರಟಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಪಾಕಿಸ್ತಾನದಲ್ಲಿ ಖರ್ಚಾಗುತ್ತಿದ್ದ ಹಣವನ್ನ ಉಳಿಸಿ ಭಾರತದತ್ತ ಶಿಫ್ಟ್ ಮಾಡೋದಕ್ಕೆ ಪಾಕಿಸ್ತಾನ ನಿರ್ಧಾರ ಮಾಡಿದೆ. ಅಲ್ಲಿಗೆ 2 ದೇಶಗಳ ಸಾಮರ್ಥ್ಯ ಏನು ಅನ್ನೋದನ್ನ ಫಿನ್ಲ್ಯಾಂಡ್ ಜಗತ್ತಿನ ಮುಂದೆ ತೋರಿಸಿದೆ. ಇಸ್ಲಾಮಾಬಾದ್ನಲ್ಲಿರುವ ರಾಯಭಾರಿ ಕಚೇರಿ ಬಂದ್ ಮಾಡ್ತಾರೆ, ಕಾಬೂಲ್ನಲ್ಲಿರುವ ರಾಯಭಾರಿ ಕಚೇರಿ ಬಂದ್ ಮಾಡ್ತಾರೆ, ಮ್ಯಾನ್ಮಾರ್ನ ಕಚೇರಿ ಬಂದ್ ಮಾಡ್ತಾರೆ. ಸಹಜವಾಗಿಯೇ ಅಲ್ಲಿಗೆ ಖರ್ಚಾಗುತ್ತಿದ್ದ ಹಣ ಉಳಿಯುತ್ತೆ. ಅದೇ ಹಣವನ್ನ ಭಾರತದ ಕಡೆಗೆ ಶಿಫ್ಟ್ ಮಾಡಿ ಭಾರತದಲ್ಲಿರುವ ಫಿನ್ಲ್ಯಾಂಡ್ ರಾಯಭಾರಿ ಕಚೇರಿಯನ್ನು ಇನ್ನಷ್ಟು ಸುಸಜ್ಜಿತಗೊಳಿಸಿ
ಭಾರತದಲ್ಲಿ ಉತ್ತಮ ಸೇವೆ ನೀಡೋದಕ್ಕೆ ಫಿನ್ಲ್ಯಾಂಡ್ ಮುಂದಾಗಿದೆ. ಅರೆ, ಭಾರತದ ಮೇಲೆ ಯಾಕೆ ಖರ್ಚು ಮಾಡಬೇಕು? ಭಾರತದ ರಾಯಭಾರಿ ಕಚೇರಿಯಲ್ಲಿ ಎಕ್ಸ್ಟ್ರಾ ಖರ್ಚು ಯಾಕಾಗುತ್ತೆ ಅಂತ ನೀವು ಕೇಳಬಹುದು. ಅದಕ್ಕೆ ಉತ್ತರ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ರಾಯಭಾರಿ ಕಚೇರಿ ಅನ್ನೋದು ಸಾಮಾನ್ಯವಾಗಿ ಒಂದು ದೇಶದ ರಾಜಧಾನಿಯಲ್ಲಿರುತ್ತೆ. ಆದರೆ ಕೆಲವೊಂದು ಇಂಪಾರ್ಟೆಂಟ್ ದೇಶಗಳ ರಾಯಭಾರಿ ಕಚೇರಿ ನಗರಗಳಲ್ಲಿ ಕೂಡ ಇರುತ್ತೆ. ಉದಾಹರಣೆಗೆ ಬೆಂಗಳೂರು, ಮುಂಬೈ, ಕೋಲ್ಕತ್ತಾ ಹೀಗೆ ದೇಶದ ಹಲವು ನಗರಗಳಲ್ಲಿ ರಾಯಭಾರಿ ಕಚೇರಿ ಇರುತ್ತೆ. ಹೀಗೆ ಹಲವು ನಗರಗಳಲ್ಲಿ ರಾಯಭಾರಿ ಕಚೇರಿ ಇದೆ ಅಂದರೆ ಅದು ತುಂಬಾನೇ ಮುಖ್ಯವಾದ ದೇಶಗಳು ಅಂತ ಅರ್ಥ. ಇದೇ ರೀತಿ ಫಿನ್ಲ್ಯಾಂಡ್ ಭಾರತದ ಹಲವು ನಗರಗಳಲ್ಲಿ ತನ್ನ ರಾಯಭಾರಿ ಕಚೇರಿಯನ್ನ ತೆರೆಯೋದಕ್ಕೆ ಮುಂದಾಗಿದೆ. ಅಂದರೆ ಅಲ್ಲಿಗೆ ಖರ್ಚಾಗುತ್ತಿದ್ದ ಹಣವನ್ನ ಭಾರತದ ಬೇರೆ ಬೇರೆ ನಗರಗಳಲ್ಲಿ ಕಚೇರಿ ಓಪನ್ ಮಾಡಿ ಇಲ್ಲಿ ಖರ್ಚು ಮಾಡೋದಕ್ಕೆ ಮುಂದಾಗಿದೆ ಫಿನ್ಲ್ಯಾಂಡ್ ಎಲ್ಲವನ್ನ ಲೆಕ್ಕಾಚಾರ ಹಾಕ್ಕೊಂಡೇ ಮಾಡುತ್ತೆ. ಭವಿಷ್ಯದಲ್ಲಿ ಯಾವ ದೇಶ ಇಂಪಾರ್ಟೆಂಟ್ ಆಗುತ್ತೆ ಆ ದೇಶದ ಜೊತೆ ಫಿನ್ಲ್ಯಾಂಡ್ ಹತ್ತಿರವಾಗ್ತಾ ಹೋಗ್ತಾ ಇದೆ. ಫಿನ್ಲ್ಯಾಂಡ್ ಇತ್ತೀಚೆಗೆ ಭಾರತದ ಬಗ್ಗೆ ಅದೊಂದು ಹೇಳಿಕೆ ಕೊಟ್ಟಿತ್ತು. ಭಾರತ ಭವಿಷ್ಯದ ಸೂಪರ್ ಪವರ್ ದೇಶ ಅನ್ನುವ ಹೇಳಿಕೆ ಅದು. ಅಂದರೆ ಭಾರತ ಮುಂದಿನ ವರ್ಷಗಳಲ್ಲಿ ಜಗತ್ತಿನ ಲೀಡರ್ ಆಗಿ ಬೆಳೆದು ನಿಲ್ಲುತ್ತೆ. ಆ ಸಂದರ್ಭದಲ್ಲಿ ಭಾರತದ ಜೊತೆ ಯಾರೆಲ್ಲ ಆಪ್ತರಾಗ್ತಾರೋ ಆ ದೇಶಗಳಿಗೂ ಅಡ್ವಾಂಟೇಜ್ ಖಂಡಿತವಾಗಿಯೂ ಇರುತ್ತೆ. ಹೀಗಾಗಿ ಫಿನ್ಲ್ಯಾಂಡ್ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಈಗಿನಿಂದಲೇ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಹೊರಟಿದೆ. ಅದರ ಒಂದು ಭಾಗವೇ ಭಾರತದಲ್ಲಿ ರಾಯಭಾರಿ ಕಚೇರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮುಂದಿನ ದಿನಗಳಲ್ಲಿ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಫಿನ್ಲ್ಯಾಂಡ್ ಈ ವಿಚಾರದಲ್ಲಿ ಮೊದಲೇ ಎಚ್ಚೆತ್ತುಕೊಂಡಿದೆ. ಬಿಟ್ಟಿ ದೇಶಗಳ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಖರ್ಚು ಮಾಡುವ ಬದಲು ಯಾವುದು ಅಗತ್ಯ ಇದೆಯೋ ಆ ದೇಶಗಳ ಜೊತೆ ಮಾತ್ರ ಸಂಬಂಧ ಬೆಳೆಸಿಕೊಳ್ಳೋಣ ಅನ್ನೋದು ಫಿನ್ಲ್ಯಾಂಡ್ ಪ್ಲಾನ್. ಹಾಗಂತ ಪಾಕಿಸ್ತಾನದ ರಾಯಭಾರಿ ಕಚೇರಿಗೆ ಬೀಗ ಹಾಕಿದ ಮೊದಲ ದೇಶ ಫಿನ್ಲ್ಯಾಂಡ್ ಅಲ್ಲ. 2 ವರ್ಷದ ಹಿಂದೆಯೇ ಸ್ವೀಡನ್ ಕೂಡ ಇದೇ ರೀತಿ ಮಾಡಿತ್ತು. ಸ್ವೀಡನ್ ಬಗ್ಗೆ ನಿಮಗೆ ಗೊತ್ತಿರಬಹುದು, ನೊಬೆಲ್ ಪ್ರಶಸ್ತಿಯನ್ನ ನೀಡುವ ದೇಶ ಇದು. ಸ್ವೀಡನ್ 2 ವರ್ಷದ ಹಿಂದೆಯೇ ಪಾಕಿಸ್ತಾನದಲ್ಲಿರುವ ತನ್ನ ರಾಯಭಾರಿ ಕಚೇರಿಗೆ ಬಾಗಿಲು ಹಾಕಿತ್ತು. ಇದೀಗ ಫಿನ್ಲ್ಯಾಂಡ್ ಕೂಡ ಹಾಗೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಯುರೋಪ್ನ ಹಲವು ದೇಶಗಳು ಇದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಅಗತ್ಯ ಇಲ್ಲ ಅಂದರೆ ಸುಮ್ಮನೆ ಯಾರು ತಾನೇ ಇರ್ತಾರೆ ಹೇಳಿ? ಪಾಕಿಸ್ತಾನದ ಅಗತ್ಯ ಇಲ್ಲ ಅನ್ನೋದು ಈಗ ಬಹುತೇಕ ಎಲ್ಲ ದೇಶಗಳಿಗೂ ಕೂಡ ಗೊತ್ತಾಗಿದೆ. ಆಫ್ರಿಕಾ ದೇಶಗಳು ಕೂಡ ಈಗ ಪಾಕಿಸ್ತಾನವನ್ನು ದೂರ ಇಡೋದಕ್ಕೆ ಮುಂದಾಗಿವೆ. ಅದರಲ್ಲೂ ಜಗತ್ತಿನ ಪ್ರಭಾವಿ ದೇಶಗಳೇ ಇಂಥದ್ದೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾವೆ ಅಂದರೆ ಅದರಲ್ಲಿ ತುಂಬಾನೇ ಅರ್ಥ ಇದ್ದೇ ಇರುತ್ತೆ. ಅದು ಬೇರೆ ದೇಶಗಳಿಗೂ ಕೂಡ ಗೊತ್ತಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿರುವ ರಾಯಭಾರಿ ಕಚೇರಿಯನ್ನು ಮುಚ್ಚಲು ಒಂದು ರೀತಿಯ ಟ್ರೆಂಡ್ ಶುರುವಾದರೂ ಅಚ್ಚರಿ ಇಲ್ಲ. ಸರಿಯಪ್ಪ, ರಾಯಭಾರಿ ಕಚೇರಿ ಮುಚ್ಚಿದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ನೀವು ಕೇಳಬಹುದು. ಸಮಸ್ಯೆಗಳು ತುಂಬಾನೇ ಆಗುತ್ತೆ. ಒಂದು ವೇಳೆ ಪಾಕಿಸ್ತಾನಿಯರಿಗೆ ಫಿನ್ಲ್ಯಾಂಡ್ಗೆ ಹೋಗಬೇಕು ಅಂದರೆ ಪಾಕಿಸ್ತಾನದ ನಾಗರಿಕರು ಆಗ ಬೇರೆ ದೇಶಗಳಿಗೆ ಹೋಗಿ ವೀಸಾಗೆ ಅಪ್ಲೈ ಮಾಡಬೇಕಾಗುತ್ತೆ. ಅಷ್ಟು ಸುಲಭದಲ್ಲಿ ಫಿನ್ಲ್ಯಾಂಡ್ನ ವೀಸಾ ಕೂಡ ಪಾಕಿಸ್ತಾನಿಯರಿಗೆ ಸಿಗೋದಿಲ್ಲ. ಮತ್ತೊಂದು ಕಡೆ ಸಂಬಂಧ ಕೂಡ ಕೆಡ್ತಾ ಹೋಗುತ್ತೆ. ಅದೇನೇ ಇರಲಿ, ಫಿನ್ಲ್ಯಾಂಡ್ ತೆಗೆದುಕೊಂಡಿರುವ ಈ ನಿರ್ಧಾರ ಪಾಕಿಸ್ತಾನದ ಮರ್ಯಾದೆಯನ್ನು ಹರಾಜು ಮಾಡಿ ಹಾಕಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೇಶಗಳು ಪಾಕಿಸ್ತಾನದಿಂದ ಹೊರಬಂದರೂ ಅಚ್ಚರಿ ಇಲ್ಲ. ಪಾಕಿಸ್ತಾನದ ಈಗಿನ ಪರಿಸ್ಥಿತಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.